ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. 2 ವರ್ಷಗಳಲ್ಲಿ ಬದಲಾಗಿದೆ ಕೋಗಿಲು ಲೇಔಟ್. 2023ರಲ್ಲಿ ಕೋಗಿಲು ಲೇಔಟ್ ಕ್ವಾರಿಯಲ್ಲಿ ಇರಲೇ ಇಲ್ಲ ಮನೆಗಳು. 2 ವರ್ಷದಲ್ಲೇ ನಿರ್ಮಾಣವಾದ ನೂರಾರು ಮನೆಗಳು ಅನ್ನುವಂತಹ ಪ್ರಶ್ನೆ. ಎರಡೇ ವರ್ಷಗಳಲ್ಲಿ ಕೋಗಿಲು ಲೇಔಟ್ ಕಂಪ್ಲೀಟ್ ಆಗಿ ಬದಲಾಗಿದೆ. 2023ರಲ್ಲಿ ನೋಡಿದ್ರೆ ಕೋಗಿಲು ಲೇಔಟ್ ಕ್ವಾರಿಯಲ್ಲಿ ಯಾವ ಒಂದು ಮನೆಗಳು ಸಹ ಇರಲಿಲ್ಲ. 2 ವರ್ಷದಲ್ಲಿ ನಿರ್ಮಾಣವಾದವಾ ಹಾಗಾದ್ರೆ ನೂರಾರು ಮನೆಗಳು ಅನ್ನುವಂತಹ ಪ್ರಶ್ನೆ. 2025ರ ಹೊತ್ತಿಗೆ ಇಲ್ಲಿ ಮನೆಗಳು ನಿರ್ಮಾಣ ಆದ್ರೂ ಆಗಿದ್ದು ಹೇಗೆ? ಕೋಗಿಲು ಲೇಔಟ್ ಮನೆಗಳೆಲ್ಲ ಅಕ್ರಮ ಅನ್ನೋದಕ್ಕೆ ಇನ್ನೆಂಥ ಸಾಕ್ಷಿ ಬೇಕು? ಇದೇ ಆಧಾರದ ಮೇಲೆ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕೋಗಿಲು ಲೇಔಟ್ ಅಕ್ರಮ ಮನೆ ತೆರವಲ್ಲಿ ರಾಜಕೀಯ ಸದ್ದು ಜೋರಾಗಿ ಕೇಳಿಬರ್ತಾ ಇದೆ. ಕೇರಳ ರಾಜಕೀಯಕ್ಕೆ ಮಣಿಯಲು ನಮ್ಮ ಸರ್ಕಾರ ಮುಂದಾಯ್ತಾ ಹಾಗಾದ್ರೆ? ಅಕ್ರಮ ಬಾಂಗ್ಲಾದೇಶಿಯರಿಗೂ ಸಿಗುತ್ತಾ ವಸತಿ ವ್ಯವಸ್ಥೆ? ಮನೆ ಕಳೆದುಕೊಂಡವರ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಈಗಾಗಲೇ ಅಧಿಕಾರಿಗಳ ಜೊತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಕೂಡ ಮಾಡ್ತಾರೆ. ಪುನರ್ವಸತಿ ಕಲ್ಪಿಸುವ ಬಗ್ಗೆ ಅಧಿಕಾರಿಗಳು ಜೊತೆಗೆ ಸಚಿವರೊಂದಿಗೆ ಸಿಎಂ ಚರ್ಚೆ ಕೂಡ ಮಾಡಲಿದ್ದಾರೆ. ಕೇರಳ ರಾಜಕೀಯಕ್ಕೆ ಮಣಿತ ನಮ್ಮ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆಯಲ್ಲಿ ಕಾಡ್ತಾ ಇರುವಂತದ್ದು. ಕೋಗಿಲು ಲೇಔಟ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ತೆರವಲ್ಲಿ ರಾಜಕೀಯ ಸದ್ದು ಕೂಡ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಈಗಾಗಲೇ ಮನೆ ಕಳೆದುಕೊಂಡವರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನೇನು ಅಧಿಕಾರಿಗಳ ಜೊತೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಸಹ ಮಾಡ್ತಾರೆ. ಸರ್ಕಾರಕ್ಕೆ ಈ ಒಂದು ವಿಚಾರ ತಲೆನೋವು ಆಗಬಹುದು ಇಂದಿನ ನಿರ್ಧಾರ. ಯಾಕಂತಂದ್ರೆ ಬೇರೆ ಬೇರೆ ಕಡೆ ಮನೆ ತೆರವು ಆಗಿರುವಂತಹ ನಿವಾಸಿಗಳು ಸಹ ಸಿಡಿದೇಳುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಹೀಗಾಗಿ ಸರ್ಕಾರದ ಇಂದಿನ ನಿರ್ಧಾರ ತುಂಬಾ ಚರ್ಚೆಗೆ ಕಾರಣ ಆಗಬಹುದು. BBMP officials ಇಲ್ಲಿ ಬಂದು ದಿಸ್ ಫಕೀರ್ ಕಾಲೋನಿ ಕೋಗಿಲು ಲೇಔಟ್ ಇದರಲ್ಲಿ ಅರೌಂಡ್ ಕ್ಲೋಸ್ ಟು 167 ಹೌಸಸ್ ಅಂತ ಡೆಮಾಲಿಷ್ ಮಾಡಿದ್ದಾರೆ ಅಂತ ನಮಗೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಪ್ರಕಾರ ನಾವು ಈಗ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಕಂಪ್ಲೇಂಟ್ ಅಲ್ಲಿ ಅವರು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ, ಮತ್ತೆ ಸುಮಾರು ಜನಗೆ ಈಗ ಮನೆ ಇಲ್ಲ ಇಡ್ಲಿಕ್ಕೆ. ಸೊ ಇವರದ್ದು ಹ್ಯೂಮನ್ ರೈಟ್ಸ್ ಅಬ್ಯೂಸ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ. ಕಂಪ್ಲೇಂಟ್ ಎನ್ಕ್ವೈರಿ ಆದ್ಮೇಲೆ ಏನ್ ರಿಪೋರ್ಟ್ ಮಾಡ್ಲಿಕ್ಕೆ ಆಗುತ್ತೆ ನಾವು ರಿಪೋರ್ಟ್ ಕೊಡ್ತೇವೆ. ಸರ್ಕಾರ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಸರ್ಕಾರಿ ಜಾಗ ಶುರು ಮಾಡುವುದರಲ್ಲಿ ಅದು ಅದರ ಬಗ್ಗೆ ನನಗೆ ಈಗಲೇ ಏನು ಕ್ಲಿಯರ್ ಆಗಿ ನಾನು ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಸುಮಾರು ತರ ಕಂಪ್ಲೇಂಟ್ ಬರ್ತಾ ಇದೆ. ಆ ಕಂಪ್ಲೇಂಟ್ಗಳು ನಾವು ಎನ್ಕ್ವೈರಿ ಮಾಡಿ ನಂತರ ಫೈನಲ್ ಕಂಪ್ಲೇಂಟ್. ಸರ್, ಉಲ್ಲಂಘನೆ ಅಂದ್ರೆ ಯಾವ ರೀತಿಯ ಮನೋ ಉಲ್ಲಂಘನೆ ಅಂತ ಮೆನ್ಷನ್ ಮಾಡಿದ್ದಾರೆ ಸರ್ ದೂರಿನಲ್ಲಿ? ಐ ಥಿಂಕ್ ದೇ ಹ್ಯಾವ್ ಗಿವನ್ ನೋಟಿಸ್ ಅಂಡ್ ಫುಡ್ ದ ಶೆಲ್ಟರ್ ಹ್ಯಾಸ್ ಬೀನ್ ಡೆಮಾಲಿಶ್ಡ್. ನಮ್ಮಲ್ಲಿ ಒಂದು ಟೊಮೊಟೊ ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ ನಾವು. ಅದಲ್ಲದೆ ಇವರು ನರಸಿಂಹಮೂರ್ತಿ ಅವರು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅವರ ಹತ್ರ ಕೂಡ ರಿಪೋರ್ಟ್ಸ್ ಕೇಳಿದ್ದೇವೆ. ಮೀನ್ವೈಲ್ ನಮ್ಮ ಪೊಲೀಸ್ ವಿಂಗ್ ಇದೆ, ಇನ್ವೆಸ್ಟಿಗೇಷನ್ ವಿಂಗ್, ಅಲ್ಲಿ ADGP ಅವರು ಮತ್ತು DYSP ಇದ್ದಾರೆ. ಆವಾಗ ನೀರು ಬಂಡೆ ಎಲ್ಲ ಇತ್ತಲ್ಲ, ಸರ್ಕಾರಕ್ಕೆ ಅವಾಗ ಎಚ್ಚೆತ್ತುಕೊಳ್ಳಿಲ್ಲ. ಸಾಯ್ತಾ ಇದ್ರು ಹುಡುಗರು, ಮಕ್ಕಳು, ಹೆಂಗಸರೆಲ್ಲ ಅಲ್ಲಿ ಜಾರಿ ಬಟ್ಟೆ ಒಗೆಯಕ್ ಹೋಗಿ, ಪಾತ್ರೆ ತೊಳೆಯಕ್ ಹೋಗಿ. ಆ ಟೈಮಲ್ಲಿ ಎಲ್ಲ ಯಾರು ನಮ್ ಜಾಗ ಅಂತ ಬಂದಿರ್ಲಿಲ್ಲ, ಗೌಮಳ ಜಾಗ ಅಂತ ಹೇಳಿರ್ಲಿಲ್ಲ. ಇವಾಗ ಎಲ್ರು ನಮ್ ಜಾಗ, ಗೌರ್ಮೆಂಟ್ ಜಾಗ ಅನುಕೃತವಾಗಿ ಕಟ್ಕೊಂಡಿದ್ದಾರೆ ಅಂತ ಈಗ ಡೆಮಾಲಿಷನ್ ಮಾಡಿದ್ದಾರೆ. ಯಾಕೆ 25 ವರ್ಷದಿಂದ ಅವ್ರಿಗೆ ಜ್ಞಾನ ಇರ್ಲಿಲ್ವಾ? ಇವಾಗ ಬಂದಿದೀಯ ಅವ್ರಿಗೆ ಜ್ಞಾನ? ಎಲ್ರು ಕೊಟ್ಟಿದ್ದಾರೆ. ಅವತ್ತಿನ ದಿವಸ ಮೀಟಿಂಗ್ ಅಲ್ಲಿ ಕೊಟ್ಟಾಗ ನಾನು ಇರ್ಲಿಲ್ಲ, ನಂದು ಹಕ್ಕುಪತ್ರ ಬಂದಿಲ್ಲ. ತಾತ್ಕಾಲಿಕ ಹಕ್ಕುಪತ್ರ ಕೊಟ್ಟಿದ್ರು, ನನಗ್ ಬಂದಿಲ್ಲ. ಸುಮಾರು ಜನಕ್ಕೆ ಬಂದಿಲ್ಲ, ನಮಗ್ ಗೊತ್ತಿರ್ಲಿಲ್ಲ ಕೊಡ್ತಾ ಇದ್ದಾರೆ ಅಂತ, ನಾವು ಹೋಗಿರ್ಲಿಲ್ಲ. ಅದರಿಂದ ಇವ್ರಿಗೆಲ್ಲ ಬಂದಿದೆ, ಇವ್ರ ಹತ್ರ ಇದೆ. 94C ಇದೆ. ಆದ್ರೂ ತೋರ್ಸಕ್ಕೂ ಅವಕಾಶ ಕೊಟ್ಟಿಲ್ಲ, ತೋರ್ಸಕ್ಕೂ ಅವ್ರು ಅವಕಾಶ ಕೊಟ್ಟಿಲ್ಲ. ಸಡನ್ ಆಗಿ ಬಂದ್ರು, ಗ್ಯಾಸ್ ಸಿಲಿಂಡರ್ ಆಚೆ ತಗೊಳ್ಳಿ, ಡೆಮಾಲಿಷನ್ ಅಷ್ಟೇ ಆಗಿರೋದು. ಆವಾಗ ನೀರು ಬಂಡೆ ಎಲ್ಲ ಇತ್ತಲ್ಲ, ಸರ್ಕಾರಕ್ಕೆ ಅವಾಗ ಎಚ್ಚೆತ್ತುಕೊಳ್ಳಿಲ್ಲ. ಸಾಯ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಉಲ್ಲಾಸ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಯಲಹಂಕ ಸಮೀಪದ ಕೋಗಿಲು ಕ್ರಾಸ್ನಲ್ಲಿ ಕಳೆದ ವಾರ ಜಿವಿ ಅಧಿಕಾರಿಗಳು ನಡೆಸಿರುವಂತಹ ಕಾರ್ಯಾಚರಣೆ ಇದೀಗ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತದೆ. ಅದರಲ್ಲೂ ಪ್ರಮುಖವಾಗಿ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗ್ತದೆ. ಯಾಕೆಂತಂದ್ರೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ನಾವು
ಇದ್ವಿ, ಆದರೆ ಏಕಾಏಕಿ GBA ಅಧಿಕಾರಿಗಳು ಬಂದು ಇಲ್ಲಿ ಡೆಮಾಲಿಷನ್ ಮಾಡುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ನಿವಾಸಿಗಳು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸೇರಿರುವಂತಹ ಜಾಗ. ಇಲ್ಲಿ ಮಿಥನೈಸೇಷನ್ ಯೂನಿಟ್ ಅನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ GBAಗೆ ಕಂದಾಯ ಇಲಾಖೆ ಅಧಿಕಾರಿಗಳು 2016-17ರಲ್ಲಿ ಹಸ್ತಾಂತರವನ್ನ ಮಾಡ್ತಾರೆ. ಅದಾದ ಬಳಿಕ GBA ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಆದರೆ 21ನೇ ತಾರೀಕು ಡಿಸೆಂಬರ್ 21ನೇ ತಾರೀಕು ಏಕಾಏಕಿ ಬಂದು ಇಲ್ಲಿ ವಾಸಿಂ ಕಾಲೋನಿ ಮತ್ತೆ ಫಕೀರ್ ಕಾಲೋನಿ ಅಂತ ಹೇಳಿ ಈ ಎರಡು ಕಾಲೋನಿಗಳಲ್ಲಿ ಇದ್ದಂತಹ ನಿವೇಶನಗಳನ್ನು ಡೆಮಾಲಿಷನ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು ಕಳೆದ 20-30 ವರ್ಷಗಳಿಂದ ನಾವು ಇದೇ ಒಂದು ಜಾಗದಲ್ಲಿ ವಾಸವನ್ನು ಮಾಡ್ತಾ ಇದ್ವಿ, ಆದರೆ ಏಕಾಏಕಿ ಬಂದು ಡೆಮಾಲಿಷನ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಜೊತೆಗೆ GBA ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು, ಇಲ್ಲ ಇದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ನಮಗೆ ಹಸ್ತಾಂತರ ಆಗಿದೆ, ಸೊ ನಾವಿಲ್ಲಿ ಒಂದು ಯೂನಿಟ್ ಅನ್ನ ಮಾಡಬೇಕು, ಹಾಗಾಗಿ ನಾವು ಇದನ್ನ ಡೆಮಾಲಿಷನ್ ಮಾಡ್ತಾ ಇದೀವಿ ಅನ್ನುವಂಥ ಒಂದು ಮಾತನ್ನ GBA ಅಧಿಕಾರಿಗಳು ಹೇಳ್ತಾ ಇದ್ರು. ಇದ್ರ ಬೆನ್ನಲ್ಲೇ ಕೇರಳ CM ಕೂಡ ಒಂದು ಮಾತನ್ನ ಹೇಳಿದ್ರು. ಇದನ್ನ ರಾಜಕೀಯ ಅರ್ಥ ಬರುವಂತಹ ರೀತಿಯಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಇದು ರಾಜಕೀಯವಾಗಿ ಒಂದಷ್ಟು ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಯಿತು. ಯಾವಾಗ ಕೇರಳ CM ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆದ್ರೋ ಆಗ DCM ಆಗಿರ್ಬೋದು, ಜೊತೆಗೆ ಸಚಿವ ಸಂಪುಟದ ಒಂದಷ್ಟು ಸದಸ್ಯರು ಎಲ್ಲರೂ ಕೂಡ ಇಲ್ಲ ನಾವು ಮಾಡಿರುವಂಥದ್ದೇ ಸರಿ ಅನ್ನುವಂಥ ಒಂದು ಸಮರ್ಥನೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ರು. ಇದ್ರ ಬೆನ್ನಲ್ಲೇ GBA ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ. 2016ರಿಂದ 2025ರವರೆಗೂ ಇಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇತ್ತು ಅನ್ನುವಂಥದ್ದನ್ನ ತೋರಿಸುವಂತಹ ಒಂದು ದಾಖಲೆಯನ್ನ ಬಿಡುಗಡೆ ಮಾಡ್ತಾರೆ. ಆ ಒಂದು ದಾಖಲೆ ಪ್ರಕಾರ ಕಳೆದ 2-3 ವರ್ಷಗಳ ಹಿಂದೆ ಏಕಾಏಕಿ ಇಲ್ಲಿ ನಿವೇಶನಗಳನ್ನು ಕಟ್ಕೊಳ್ಳುವಂತ ಕೆಲಸ ಇಲ್ಲಿನ ನಿವಾಸಿಗಳಿಂದ ಆಯ್ತು ಅನ್ನುವಂಥದ್ದು. ಯಾಕೆಂತಂದ್ರೆ 2016ರಲ್ಲಿ ಸಂಪೂರ್ಣವಾದಂತಹ ಖಾಲಿ ಇತ್ತು. 2024ರಲ್ಲೂ ಕೂಡ 1% 2% ಇಲ್ಲಿದ್ದಂತಹ ಮನೆಗಳ ಸಂಖ್ಯೆ ಹೆಚ್ಚಾಗಿತ್ತು. ಆದರೆ 2025ರಲ್ಲಿ ನಿರೀಕ್ಷೆಗೂ ಮೀರಿ ಇಲ್ಲಿ ಮನೆಗಳನ್ನು ಕಟ್ಕೊಳ್ಳುವಂತ ಕೆಲಸ ಆಯ್ತು ಅನ್ನುವಂತಹ ಒಂದು ದಾಖಲೆಗಳನ್ನು ಅಂದ್ರೆ ಸ್ಯಾಟಲೈಟ್ ಇಮೇಜ್ ಅನ್ನ GBA ಅಧಿಕಾರಿಗಳು ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದ್ರ ಬೆನ್ನಲ್ಲೇ DCM DK ಶಿವಕುಮಾರ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟರು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನಾನು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಮಾಡ್ತೀನಿ, ಜೊತೆಗೆ ಇಲ್ಲಿ ಒಂದಷ್ಟು ನಿವಾಸಿಗಳಿಗೆ ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ 1 ಲಕ್ಷ 2 ಲಕ್ಷ ಹಣವನ್ನ ಪಡೆದು ಅವರಿಗೆ ಇಲ್ಲಿ ಮನೆಗಳನ್ನ ಕಟ್ಟಿಸ್ಕೊಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು. ಹಾಗಾಗಿ ಇಲ್ಲಿನ ನಿವಾಸಿಗಳಿಗೆ ಒಂದಷ್ಟು ನಿವಾಸಿಗಳಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಯಾರು ಇಲ್ಲಿ ಹಣದ ಆಮಿಷ ಒಡ್ಡಿದ್ರು ಅವರ ದಾಖಲೆಗಳು ಕೂಡ ನನ್ನ ಹತ್ರ ಇದಾವೆ, ನನ್ನ ಬಳಿ ಇದೆ, ಸೂಕ್ತ ಸಂದರ್ಭದಲ್ಲಿ ಅಂತಹವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸುಮಾರು 1,500ರಿಂದ 2,000 ನಿವಾಸಿಗಳು ಇಲ್ಲಿ ಜೀವನವನ್ನು ಕಟ್ಕೊಂಡಿದ್ರು. ಆದರೆ ಎಲ್ರಿಗೂ ಕೂಡ ಅನ್ಯಾಯ ಆಗಿಲ್ಲ, ಒಂದಷ್ಟು ಜನರಿಗೆ ಅನ್ಯಾಯ ಆಗಿದೆ. ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವರಿಗೆ ಶಾಶ್ವತವಾದಂತಹ ಒಂದು ಸೂರನ್ನು ಕಲ್ಪಿಸಿಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗೇನೆ ಇಲ್ಲಿ GBA ವತಿಯಿಂದ ಏನು ಬಯೋಮೆಥನೈಸೇಷನ್ ಯೂನಿಟ್ ಅನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಂದ GBAಗೆ ಇದು ಹಸ್ತಾಂತರ ಆಗಿದೆ. ಅತಿ ಶೀಘ್ರದಲ್ಲಿ ಆ ಒಂದು ಯೂನಿಟ್ ಅನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡುವಂತ ಕೆಲಸವನ್ನ GBA ಅಧಿಕಾರಿಗಳು ಮಾಡ್ತಾರೆ. ಅಷ್ಟೇ ಅಲ್ಲ, ಸಮಗ್ರವಾದಂತಹ ಬೆಂಗಳೂರು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶ ನಮ್ಮ ಸರ್ಕಾರದಿದೆ. ಹಾಗಾಗಿ ಯಾರೋ ಎಲ್ಲಿಂದನೋ ಬಂದು ಇಲ್ಲಿ ನಿವೇಶನಗಳನ್ನು ಕಟ್ಕೊಳ್ತಾರೆ ಅಂತಂದ್ರೆ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಇಲ್ಲೀಗಲ್ ಆಗಿ ಯಾರೇ ಇದ್ರು ಕೂಡ ಅದನ್ನ ಡೆಮಾಲಿಷನ್ ಮಾಡ್ತೀವಿ. ಲೀಗಲ್ ಆಗಿದ್ದು ಅವರಿಗೆ ಏನಾದ್ರು ಅನ್ಯಾಯ ಆಗಿತ್ತು ಅಂತಂದ್ರೆ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಅದಕ್ಕೆ ನಾನು ಬದ್ಧ ಇದ್ದೀನಿ ಅನ್ನುವಂತಹ ಒಂದು ಮಾತನ್ನು ಕೂಡ DCM DK ಶಿವಕುಮಾರ್ ಹೇಳಿದ್ದಾರೆ.